ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 78ನೇ ಅಧ್ಯಾಯ ವಚನ 13. ಆತನು ಸಮುದ್ರವನ್ನು ಭೇದಿಸಿ ಅದರ ನೀರನ್ನು ರಾಶಿಯಂತೆ ನಿಲ್ಲಿಸಿ ಅವರನ್ನು ದಾಟಿಸಿದನು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇಲ್ಲಿ ದೇವರು ಏನು ಮಾಡಿದ್ರು ಅಂದರೆ, ಆತನು ಅಂದರೆ ದೇವರು. ಸತ್ಯವೇದದಲ್ಲಿ ಎಲ್ಲೆಲ್ಲ ಆತನು ಆತನು ಎಂಬ ಈ ಪದಗಳು ಕೊಡಲ್ಪಟ್ಟಿದೆಯೋ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ, ಆತನಂದರೆ ಯಾರು? ದೇವರು, ಕರ್ತನಾದ ಯೆಹೋವ ದೇವನು. ಸಮುದ್ರವನ್ನು ಭೇದಿಸಿ ಅಂದರೆ ಕೆಂಪು ಸಮುದ್ರ. ಹಲ್ಲೆಲೂಯಾ. ಈ ಕೆಂಪು ಸಮುದ್ರ ಭಯಂಕರವಾದ ದೊಡ್ಡ ಸಮುದ್ರ. ಆ ಸಮುದ್ರವನ್ನು ದಾಟಿ ಇಸ್ರಾಯೇಲ್ ಜನಗಳು ಹೊರಗಡೆ ಬರಬೇಕು. ಐಗುಪ್ತದಿಂದ ಏನೋ ಅವ್ರು ಬಂದುಬಿಟ್ರು, ಐಗುಪ್ತನ ಬಿಟ್ಟು ಹೊರಗಡೆ ಬಂದುಬಿಟ್ರು. ಆದರೆ ಅವರು ಬಂದ ಅದೇ ಮಾರ್ಗದಲ್ಲಿ ಒಂದು ದೊಡ್ಡ ಸಮುದ್ರ ಅವರಿಗೆ ತಡೆಯಾಗಿ ನಿಂತಿದೆ. ಸುಮಾರು 6 ಲಕ್ಷ ಜನರು, 6 ಲಕ್ಷ ಜನರನ್ನು ಒಬ್ಬ ಮೋಶೆ 40 ವರ್ಷಗಳ ಕಾಲ ನಡೆಸಬೇಕು. ನೋಡ್ರಿ, ಇವತ್ತು ಈ ಲೋಕದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವುಗಳು ನಡೆಯುವಾಗ ಈ ಹೋರಾಟಗಳು, ಈ ತಡೆಗಳು, ಈ ಸಮುದ್ರದಂಥ ಅನೇಕ ದೊಡ್ಡ ಗೋಡೆಗಳು, ತಡೆಗಳು, ಸಮಸ್ಯೆಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಈ ಸಮುದ್ರವನ್ನು ದಾಟಿ ನಾವು ಮುಂದೆ ಹೋಗಬೇಕು, ಗೋಡೆಗಳನ್ನು ದಾಟಿ ನಾವು ಮುಂದೆ ಹೋಗ್ಬೇಕಂದ್ರೆ ಸಮುದ್ರ ಗೋಡೆ ಅಂದರೆ ಸಮಸ್ಯೆಗಳು, ಅಂಥ ಕಷ್ಟಗಳು, ಅಂಥ ಭಯಂಕರವಾದ ಹೋರಾಟಗಳು. ಈ ಸ್ಥಳದಲ್ಲಿ ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಗಳನ್ನು ಬಿಡಿಸ್ಕೊಂಡು ಹೊರಗಡೆ ಬಂದುಬಿಟ್ರು. ಬಂದ ಮೇಲೆ ಏನಾಯ್ತು, ಅವರು ಒಂದು ಸಮುದ್ರದ ಮುಂದೆ ಬಂದು ನಿಂತುಬಿಟ್ರು. ಸುಮಾರು 6 ಲಕ್ಷ ಜನಗಳಿದ್ದಾರೆ. ಮಕ್ಕಳು, ವಯಸ್ಸಾದವರು, ಹೆಂಗಸರು, ಗಂಡಸರು ಎಲ್ಲ ಇದ್ದಾರೆ ಆ ಸ್ಥಳದಲ್ಲಿ. ಮತ್ತು ಅವರು ಹೊತ್ಕೊಂಡು ಬಂದಿರುವಂಥ ಸಾಮಾನುಗಳಿರ್ಬೋದು, ಬಂಡಿಗಳಿರ್ಬೋದು. ಹಲ್ಲೆಲೂಯಾ. ಇದನ್ನೆಲ್ಲ ಏನು ಮಾಡಬೇಕು? ಸಮುದ್ರವನ್ನು ದಾಟಿಸ್ಬೇಕು. ಸಮುದ್ರವನ್ನು ದಾಟಿಸ್ಬೇಕಂದ್ರೆ ನೋಡ್ರಿ, ಆ ಸಮುದ್ರವನ್ನು ಈಜಿ ಅವ್ರೇನು ಮಾಡಬೇಕು? ದಡ ಮುಟ್ಟಬೇಕು. ಆದರೆ ಅದರಲ್ಲಿ ಮಕ್ಕಳಿದ್ದಾರೆ, ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಈ ರೀತಿಯಾಗಿ ಎಲ್ಲರೂ ಇದ್ದಾರೆ. ಇದನ್ನು ದಾಟಬೇಕಂದ್ರೆ ಯಾವ ಮನುಷ್ಯನಿಂದನೂ ಸಾಧ್ಯವಿಲ್ಲ. ಅಂದರೆ ಸಮುದ್ರ ದಾಟುವಾಗ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು, ದೊಡ್ಡ ದೊಡ್ಡ ಮೀನುಗಳು, ಚೇಳುಗಳು, ಹಾವುಗಳು, ಈ ರೀತಿಯಾದಂಥ ಅನೇಕ ಜಂತುಗಳು ಅದರೊಳಗೆ ಇದೆ. ಈಗ ಇವ್ರು ಏನು ಮಾಡಿದ್ರು? ಸಮುದ್ರದ ಮುಂದೆ ಬಂದು ನಿಂತು ಮೋಶೆ ಮೇಲೆ ಗುಣಗುಡ್ತಾ ಇದ್ದಾರೆ. ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಸಾಯಿಸ್ಬೇಕು ಅಂದ್ಕೊಂಡಿದ್ದೀಯ ಮೋಶೆ ಅಂತ ಮೋಶೆ ಮೇಲೆ ಗುಣಗುಟ್ಟಿದಾಗ ಮೋಶೆ ದೇವರಿಗೊಂದು ವಿಜ್ಞಾಪನೆ ಮಾಡ್ತಾನೆ. ವಿಜ್ಞಾಪನೆ ಮಾಡಿದಾಗ ದೇವರು ಒಂದು ಮಾತು ಹೇಳ್ತಾರೆ ಮೋಶೆಗೆ, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಸಮುದ್ರದ ಮೇಲೆ ಚಾಚು ಎಂದು. ಹಲ್ಲೆಲೂಯಾ. ನೋಡ್ರಿ, ಒಂದು ಸಣ್ಣ ಪ್ರಮಾಣದಲ್ಲಿ ದೇವರು ಒಂದು ಕೋಲಿನ ಮುಖಾಂತರ ಒಂದು ದೊಡ್ಡ ಸಮುದ್ರವನ್ನೇ ವಿಭಾಗಿಸಬೇಕಂದ್ರೆ ಎಂಥ ದೊಡ್ಡ ಅದ್ಭುತ ಇರ್ಬೋದು. ಪ್ರೀತಿಯ ದೇವ ಜನರೇ, ಈ 13ನೇ ವಚನ ಬರೆಯಲ್ಪಟ್ಟಿದೆ, ಆತನು ಸಮುದ್ರವನ್ನು ಭೇದಿಸಿ ಅದರ ನೀರನ್ನು ರಾಶಿಯಂತೆ ನಿಲ್ಲಿಸಿ. ಹಲ್ಲೆಲೂಯಾ. ಎಲ್ಲಾದರೂ ನೀರು ರಾಶಿಯಂತೆ ನಿಂತಿರೋದನ್ನು ನೋಡಿದ್ದೀರಾ? ಎಲ್ಲಾದರೂ ಸಮುದ್ರ ವಿಭಾಗವಾಗಿರೋದನ್ನು ನೋಡಿದ್ದೀರಾ? ಹಲ್ಲೆಲೂಯಾ. ಅಂದರೆ ಸಮುದ್ರವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದಂಥ ದೇವರು ಮೋಶೆಗೆ ಒಂದು ಮಾತು ಹೇಳ್ತಾರೆ, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಆ ಸಮುದ್ರದ ಮೇಲೆ ಚಾಚು ಎಂದು ಹೇಳಿದ ಕ್ಷಣ ಸಮುದ್ರದ ಮೇಲೆ ಮೋಶೆ ಕೋಲನ್ನು ಚಾಚಿದಾಗ ಒಡನೆ ಏನಾಯಿತು? ಅಷ್ಟು ದೊಡ್ಡ ಸಮುದ್ರ, ಭಯಂಕರವಾದ ಸಮುದ್ರ ಅದು. ಆ ಸಮುದ್ರ ಏನಾಯಿತು? 2 ಭಾಗ ಆಗ್ಬಿಡ್ತು. ಹಲ್ಲೆಲೂಯಾ. ಎಡಗಡೆ ಬಲಗಡೆಯಲ್ಲಿ ನೀರು ಗೋಡೆಯಂತೆ ನಿಂತಿದೆ. ಈಗ ಅದರ ಮಧ್ಯದಲ್ಲಿ 6 ಲಕ್ಷ ಇಸ್ರಾಯೇಲ್ ಜನಗಳು ನಡ್ಕೊಂಡು ಹೋಗಬೇಕು. ಆಮೇಲೆ ಹಲ್ಲೆಲೂಯಾ. ಅದರ ನೀರನ್ನು ರಾಶಿಯಂತೆ ನಿಲ್ಲಿಸಿ ಅವರನ್ನು ದಾಟಿಸಿದನು. ಆಮೇನ್, ಹಲ್ಲೆಲೂಯಾ. ದೇವರು ನಮ್ಮನ್ನು ಈ 4 ತಿಂಗಳುಗಳ ಕಾಲ ನಮ್ಮನ್ನು ನಡೆಸಿ 4 ತಿಂಗಳನ್ನು ದಾಟಿಸಿ 5ನೇ ತಿಂಗಳಿಗೆ ನಮ್ಮನ್ನು ಬರಮಾಡಿದ್ದೇನೆ. ಹಲ್ಲೆಲೂಯಾ. ಇಂಥ ಭಯಂಕರವಾದಂಥ ಆ ಸಮುದ್ರದ ಮಧ್ಯದಲ್ಲಿ ಇಸ್ರಾಯೇಲ್ ಜನಗಳು ನಡೆದು ದಡ ಸೇರಿದ್ರು. ನೋಡಿದ್ರ, ದೇವರು ಎಷ್ಟು ದೊಡ್ಡವರು, ಎಂಥ ಮಹಿಮೆ ತುಂಬಿರೋ ದೇವರು, ಎಂಥ ಬಲಶಾಲಿಯಾದ ದೇವರು, ಎಂಥ ಪರಾಕ್ರಮ ತುಂಬಿರುವ ದೇವರು. ಅಂಥ ಸಮುದ್ರಗಳನ್ನು ವಿಭಾಗ ಮಾಡಿ ತನ್ನ ಜನರನ್ನು ನಡೆಸುವ ದೇವರು ಇವತ್ತು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಾವು ನಡೀತಾ ಇದ್ವಿ. ನಮ್ಮಿಂದ ನಾವು ನಡೆಯೋಕ್ಕಾಗಲ್ಲ, ನಮ್ಮಿಂದ ದಾಟೋಕ್ಕಾಗಲ್ಲ, ನಮ್ಮಿಂದ ಇದನ್ನು
ಪರಿಹಾರ ಮಾಡೋದಕ್ಕೆ ಸಾಧ್ಯನಿಲ್ಲ. ಪ್ರೀತಿಯ ದೇವ ಜನರೇ, ಕರ್ತನನ್ನು ನಂಬಿರುವಂಥ ಇಸ್ರಾಯೇಲ್ ಜನಗಳು ಏನು ಮಾಡಿದ್ರು, ಸಮುದ್ರವನ್ನು ದಾಟಿ ಹೊರಗಡೆ ಬಂದರು, ಸೇಫ್ಟಿ ಆಗಿದ್ರು. ಯಾರಿಗೂ ಯಾವೊಂದು ಅಪಾಯ ಆಗಿಲ್ಲ, ಯಾರಿಗೆ ಯಾವೊಂದು ಒಂದು ತೊಂದರೆಗಳಾಗಲಿ ಅವ್ರಿಗಾಗಲಿಲ್ಲ. ದೇವ್ರು ಏನು ಮಾಡಿದ್ರು, ಅವ್ರನ್ನ ಅದರ ಮಧ್ಯದಲ್ಲಿ, ಅಂದರೆ ಸಮುದ್ರದ ಮಧ್ಯದಲ್ಲಿ ಅವ್ರನ್ನ ನಡೆಸಿ ದಾಟಿಸಿದ್ರು. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಾಗ, ದೊಡ್ಡ ದೊಡ್ಡ ಕಷ್ಟಗಳು ಬರುವಾಗ, ಭಯಂಕರವಾದ ಇಕ್ಕಟ್ಟುಗಳು ಬರುವಾಗ ದೇವರು ನಮ್ಮನ್ನು ಅದರಿಂದ ಬಿಡಿಸಿ, ನಮ್ಮನ್ನು ದಾಟಿಸಿ, ನಮ್ಮನ್ನು ಮುಟ್ಟಿಸುವಂಥ ದೇವನಾಗಿದ್ದಾನೆ. ಹಾಲೆಲೂಯ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ದಿನದಲ್ಲಿ ದೇವರು ಕೊಟ್ಟಿರೋ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿ ಈ ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಆಮೆನ್. ಹಾಲೆಲೂಯ. ಸ್ತೋತ್ರ. 6 ಲಕ್ಷ ಇಸ್ರಾಯೇಲ್ ಜನಗಳನ್ನು ಸ್ವಾಮಿ ಕೆಂಪು ಸಮುದ್ರದ ಮುಂದೆ ಬಂದು ನಿಂತಾಗ ಕರ್ತನೆಯಪ್ಪ ದೇವರೇ, ಮೋಶೆ ಪ್ರಾರ್ಥನೆ ಮಾಡಿದನು ಸ್ವಾಮಿ. ಆ ಪ್ರಾರ್ಥನೆ ಕೇಳಿದ ದೇವರು ಎಸಯ್ಯ, ಇಗೋ ಸ್ವಾಮಿ, ಆ ಸಮುದ್ರವನ್ನು ದಾಟಿಸಿ ಇಸ್ರಾಯೇಲ್ ಜನಗಳು ಕರ್ತನೆ ಎಸಯ್ಯ ದೇವರೇ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ನೀನು ಮಾರ್ಗ ಮಾಡಿದೆ ಸ್ವಾಮಿ. ಹೌದು, ಸಮುದ್ರದಲ್ಲಿ ಮಾರ್ಗ ಮಾಡಿ ಜನಗಳನ್ನು ನಡೆಸಿದ ದೇವರು ನೀನೆಂಬುದು ಸ್ವಾಮಿ. ಕರ್ತಾವೆ, ಎಲ್ಲ ಜನಗಳು ತಿಳಿದುಕೊಂಡು ತಮ್ಮ ತಮ್ಮ ಎಲ್ಲ ಕಷ್ಟಗಳಿಗೆ, ತಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಹಾಗೆ ದೇವರೇ ನಿನ್ನ ಪಾದದಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ, ಅದ್ಭುತಗಳನ್ನು ಕಾಣುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.